ನಾನೇ ನನ್ನಿಂದಲೇ ನನಗಾಗಿಯೇ ಅಂತ ಕಳೆದ 7 ವರ್ಷಗಳಿಂದ ತನ್ನನ್ನು ಅಲ್ಲಿಗಾಡಿಸೋದಕ್ಕೆ ಹೈಕಮಾಂಡ್ನಿಂದಲೂ ಸಾಧ್ಯ ಇಲ್ಲ ಅಂತ ಮೆರಿತಾ ಇದ್ದ ಸಿದ್ದರಾಮಯ್ಯನವರು ಇವತ್ತು ಮರು ಸರ್ವೆ ಅನ್ನೋ ವಿಚಾರವನ್ನ ಮಾಧ್ಯಮಗಳ ಮುಂದೆ ಹೇಳಕ್ಕಾಗದೆ ಪಕ್ಕದಲ್ಲಿರೋ ವೇಣುಗೋಪಾಲ್ ಅವರು ಹೇಳಿದ್ದಕ್ಕೆ ತಲೆ ಅಲ್ಲಾಡಿಸುವಂತಹ ಪರಿಸ್ಥಿತಿ ಬಂತಲ್ಲ. ಸಾಲು ಸಾಲು ಆಡಳಿತ ವೈಫಲ್ಯಗಳಿಂದ ಈಗ ಸಿದ್ದರಾಮಯ್ಯನವರ ಆ ಒಂದು ಏಕಚಕ್ರಾಧಿಪತ್ಯ ಏನಿತ್ತು ಆ ಕೋಟೆ ಒಡೆದು ಹೋಗಿದೆಯಾ? ಹೈಕಮಾಂಡ್ ಕರೆದು ಇಲ್ಲ ಮರು ಸರ್ವೆ ಮಾಡಿ ಅಂದ ತಕ್ಷಣ ಹೌದು ತಾತ್ವಿಕವಾಗಿ ಒಪ್ಪಿಕೊಳ್ಳುತ್ತೇವೆ, ಆದರೆ ಮರು ಸರ್ವೆ ಮಾಡ್ತೇವೆ ಅಂತ ಹೇಳಿದಾಗ ನಾವು ಜನ ಚಾಮರಾಜನಗರದಲ್ಲಿ ತೀರ್ಮಾನ ತಗೊಳ್ತಾರಂತೆ, ಬೆಂಗಳೂರಲ್ಲಿ ತೀರ್ಮಾನ ತಗೊಳ್ತಾರಂತೆ, ಆ ಕ್ಯಾಬಿನೆಟ್ ಅಲ್ಲಿ ತಗೊಳ್ತಾರಂತೆ, ಈ ಕ್ಯಾಬಿನೆಟ್ ತಗೊಳ್ತಾರಂತೆ ಅಂತ ನಾವು ಕ್ಯಾಬಿನೆಟ್ ಅನ್ನ ಎದುರು ನೋಡಿದ್ವಿ. ಆದರೆ ಇದು ತೀರ್ಮಾನ ಆಗಿದ್ದು ರಾಹುಲ್ ಗಾಂಧಿ ಅವರ ಕಿಚನ್ ಕ್ಯಾಬಿನೆಟ್ನಲ್ಲಿ. ಎಲ್ಲಿಂದ ಬಂದ್ರೆ ಶಂಖದಿಂದ ಬಂದ್ರೇನೆ ತೀರ್ಥ ಅನ್ನೋ ಥರ ಮೂಗು ಗಟ್ಟಿಯಾಗಿ ಹಿಡಿದ ತಕ್ಷಣ ಬಾಯಿ ಓಪನ್ ಆಗೋಯ್ತು ಸಿದ್ದರಾಮಯ್ಯನವ್ರು.